ನಮ್ಮ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಯಾವುದಾದ್ರೂ ರಾಮಬಾಣ ಇದೆಯಾ? ಖಂಡಿತವಾಗಿ ಇದೆ. ಈ ವಿಡಿಯೋನ ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡಿ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ ಶಿರ್ಸಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ನಿಮಗೆ ಫ್ರೀ ಹೆಲ್ತ್ ಟಿಪ್ ಬೇಕು ಅಂದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಹಾಗೂ ನಮ್ಮ ಡಾಕ್ಟರ್ಗಳ ಜೊತೆ ಕನ್ಸಲ್ಟೇಷನ್ ಬೇಕು ಅಂದರೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ವೀಕಾರ ಮಾಡೋದು, ಅಕ್ಸೆಪ್ಟೆನ್ಸ್. ನಾನು ಇಲ್ಲಿ ತನಕ ಒಂದು 800 to 900 ಕೌನ್ಸಿಲಿಂಗ್ ಸೆಷನ್ ಅನ್ನು ಮಾಡಿದ್ದೇನೆ. ಇದೆಲ್ಲ ಕೌನ್ಸಿಲಿಂಗ್ ಅನ್ನ ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನ ಹೊರಗಡೆ ತೆಗೆದು ಎಲ್ಲರಿಗೂ ಯೂಸ್ಫುಲ್ ಆಗೋದನ್ನು ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡಬೇಕು. ಸೊ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಸ್ವೀಕಾರ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದ್ರೆ ಏನ್ ಅಲ್ಲ ಅಂತ ನೋಡುವ. ಸ್ವೀಕಾರ ಮಾಡೋದು ಅಂದ್ರೆ ಅದನ್ನ ಮರ್ತ್ ಬಿಡೋದು ಅಂತಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಅದ್ರ ಬಗ್ಗೆ ಏನು ಮಾಡದೆ ಇರೋದು ಅಂತನೂ ಅಲ್ಲ. ಇಟ್ ಈಸ್ ನಾಟ್ ಡೂಯಿಂಗ್ ಸಮಥಿಂಗ್. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಮ ಹೃದಯ, ಮನಸ್ಸನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನು ಇರೋ ಹಾಗೆ ತಗೊಳ್ಳೋದು. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕಿದನ್ನ? ನೋಡಿ, ನಿಮಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯ್ತು ಅಂತ ತಿಳ್ಕೊಳ್ಳಿ. ನಾವು ಒಂದು ಮೆಡಿಕಲ್ ಪ್ರೊಫೆಷನಲ್ ಇರುವಾಗ, ನಾವು ನ್ಯಾಚುರೋಪತಿ ಯೋಗ ಫಿಸಿಷಿಯನ್ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ. ಬಂದಾವಾಗ ಅವರಿಗೆ ಏನೋ BP, ಶುಗರ್, ಥೈರಾಯ್ಡ್, ಈ ಥರ ಹಲವಾರು ಸಮಸ್ಯೆಗಳಿರುತ್ತೆ. ಯಾವುದೇ ಸಮಸ್ಯೆ ದೇಹಕ್ಕೆ ಬಂದರೆ ಅದನ್ನು ಗುಣ ಮಾಡ್ಬೋದು, ಆದರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನು ಗುಣ ಮಾಡೋದು ಬಹಳ ಕಷ್ಟ. ತುಂಬ ಜನ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟ್ರೆ ನಂಗೆ ಯಾಕೆ ಬಂತು? ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ, ಇಷ್ಟೊಳ್ಳೆ ಡಯಟ್ ಇದೆ, ಇಷ್ಟೊಳ್ಳೆ ಲೈಫ್ ಸ್ಟೈಲ್ ಇದೆ, ನಾನು ಇಷ್ಟು ಓವರ್ ವೇಟ್ ಇಲ್ಲ, ಆರಾಮಾಗಿ ಇದ್ದೇನೆ, ನಮ್ಮ ತಂದೆ ತಾಯಿಗಿಲ್ಲ. ಈ ಥರ ಕ್ವಶನ್ಗಳನ್ನು ಅವ್ರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ಬಂತು ಈ ಥರ ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ. ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ. ಅದರಿಂದ ನಾವೇನು ಮಾಡಬೇಕು, ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು. ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಹಲವಾರು ಜನರನ್ನ ನೋಡಿರ್ತೇವೆ, ಕ್ಯಾನ್ಸರ್ ಪೇಷಂಟ್ಗಳು 3rd ಸ್ಟೇಜ್ 4th ಸ್ಟೇಜ್ ಕ್ಯಾನ್ಸರಲ್ಲಿ ಆ ಹಂತವನ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ. ಸೊ ಹೇಗೆ ಅದು? ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ. ಅಂದ್ರೆ ಕ್ಯಾನ್ಸರನ್ನ ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ಥರ ಅಲ್ಲ. ಕ್ಯಾನ್ಸರ್ ಬಂದಿದ್ಯಾ, ಇಟ್ಸ್ ಓಕೆ, ಈಗೇನ್ ಮಾಡೋದು? ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ, ಅದನ್ನ ತುಂಬು ಮನಸ್ಸಿನಿಂದ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೇ. ಡಯಟ್ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಮೆಡಿಸಿನ್ ಮಾಡಬೇಕು, ಕೀಮೋಥೆರಪಿ, ರೇಡಿಯೋಥೆರಪಿ, ಇದೆಲ್ಲವನ್ನು ಮಾಡಬೇಕು. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲೆನೆ, ಇವನನ್ನ ಇವಳನ್ನ. ಯಾವಾಗ ಮನಸ್ಸು ಅದನ್ನ ಸ್ವೀಕಾರ ಮಾಡ್ತದೆ, ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರಾ. ಅದ್ರ ಬಗ್ಗೆ ಏನ್ ಮಾಡಬೇಕು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಡ್ಯೂಟಿ ಏನು, ಅದನ್ನ ಖಂಡಿತವಾಗಿ ನೀವು ಮಾಡಬೇಕು. ಆದ್ರೆ ಅದು ನಿಮ್ಮ ಮನಸ್ಸನ್ನ ಬಾದರ್ ಮಾಡೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ, ಖಂಡಿತವಾಗಿ ನೀವು ಏನು ಮಾಡಬೇಕು ಅದನ್ನ ಇನ್ನೂ ತುಂಬಾ ಚೆನ್ನಾಗೇ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ನನ್ನ ಹೈಟಿನ ಪ್ರಕಾರ ನನಗೆ 10 kg ವೆಯ್ಟ್ ಲಾಸ್ ಮಾಡಬೇಕು. ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ, ಇದು ವರ್ಕ್ ಆಗುತ್ತೋ ಇಲ್ವೋ, ಅದು ವರ್ಕ್ ಆಗುತ್ತೋ ಇಲ್ವೋ, ಆಯ್ತು 10 kg ವೆಯ್ಟ್ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗ್ಬಿಟ್ರೆ. ಸೊ ಈ ತರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಸೊ ರಿಸಲ್ಟ್ ಏನಾದರೂ ನನ್ಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಾ. ಇಲ್ಲ, ನಂಗೆ ರಿಸಲ್ಟ್ 90 ಮೇಲೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮನಸ್ಸು ತುಂಬಾ ತಳಮಳದಲ್ಲಿರುತ್ತೆ. ಆ ರಿಸಲ್ಟ್ ಬರೋ ತನಕನೂ ನಮ್ಮ ಉದ್ದೇಶ ಏನು, ಮಾನಸಿಕವಾಗಿ ಶಾಂತವಾಗಿರೋದಲ್ವಾ. ಆ ಶಾಂತವಾಗಿರ್ಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡ್ತಾ ಇದ್ದೀರಾ, ಆ ಕಡೆಯವ್ರು ರಿಸೀವ್ ಮಾಡ್ತಾ ಇಲ್ಲ, ನಾನು ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ, ಈ ಥರ ನೀವು ಕೇಳ್ಕೊಂಡ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತುದಿಲ್ಲ. ಓಕೆ, ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಏನೋ ಬ್ಯುಸಿ ಇರ್ಬೋದು. ಈ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀವು ಇನ್ನೊಂದ್ಸರಿ ಮತ್ತೊಂದ್ಸರಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನೇ ಈ ವಿಡಿಯೋನ ಮಾಡ್ತಾ ಇದ್ದೇನೆ, ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ, ಈಗ ಈ ಕಡೆ ಗಲಾಟೆ ಆಗ್ತಾ ಇದೆ, ಆ ಕಡೆ ಏನೋ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಅಕ್ಸೆಪ್ಟ್ ಮಾಡದೆ ನಾನು ಈ ಥರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡ್ರೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನಸ್ಸು ಆ ಕಡೆ ಎಲ್ಲ ಹೋಗ್ತಾ ಇರ್ತದೆ. ನಾವು ಹೇಳ್ಬೋದು, ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು. ಇನ್ಫ್ಯಾಕ್ಟ್ ಈ ಥರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಆಲೋಚನೆ ಮಾಡಿ ನೋಡಿ, ನೀವು ಯಾವುದೋ ಮದುವೆ ಮನೆಗೆ ಹೋಗಿರ್ತೀರಾ, ಹೋಗಿದ್ದಾಗ ನಿಮ್ಗೆ ಆಗದಿರೋರು ಯಾರೋ ಬಂದಿದ್ದಾರೆ.
ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಅವರು ಹೆಂಗಸರಾಗಿದ್ರೆ ಯಾವ ತರ ಸೀರೆ ಉಟ್ಟಿದ್ದಾರೆ, ಯಾವ ತರ ಒಡವೆ ಹಾಕಿದ್ದಾರೆ, ಈ ತರ ನೋಡ್ತಾರೆ. ಗಂಡಸರಾಗಿದ್ರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ, ಅಂದ್ರೆ ನಮ್ಮ ಮೆಂಟಲ್ ಸ್ಪೇಸ್ ಅನ್ನ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ನಮ್ಮ ಮೆಂಟಲ್ ಎನರ್ಜಿನ ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ. ನೀವು ಅಕ್ಸೆಪ್ಟೆನ್ಸ್ ಅನ್ನ ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಆ ವ್ಯಕ್ತಿ ನಿಮ್ ಎದುರಿಗೆ ಬಂದು ಮಾತಾಡಿದ್ರು ಏನೂ ಆಗಿಲ್ಲದೆ ಇರೋ ತರ ಮಾತಾಡುವಷ್ಟು ಶಕ್ತಿ ಬರಬೇಕು. ಹಾಗಾದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನ ನಾನು ಸ್ವೀಕರಿಸಬಲ್ಲೆನೆ ಅಂತ ಕೇಳ್ಕೊಳ್ಳಿ. ಅದನ್ನ ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 90% ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ. ಆದ್ರೆ ಒಂದು 10% ಟೈಮಲ್ಲಿ ಎಸ್ ಆನ್ಸರ್ ಬರೋದು ತುಂಬಾ ಕಷ್ಟ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರದವ್ರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಯಂಗ್ ಏಜ್. ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಸ್ವೀಕಾರ ಮಾಡೋದು? ಹಾಗಂತ ಮನಸ್ಸು ಜೊತೆ ಫೈಟ್ ಮಾಡಬೇಡಿ. ಆ ಅಸ್ವೀಕೃತಿಯನ್ನ ಸ್ವೀಕಾರ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ದಿಸ್? ನೋ. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ. ಫಸ್ಟ್ ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನು ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ. ಇಟ್ಸ್ ಓಕೆ, ನಂಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಮನಸ್ಸನ್ನ ಕಾಮ್ ಡೌನ್ ಮಾಡಿ. ಆ ನಂತರ ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನ ಹೇಗೆ ಸ್ವೀಕಾರ ಮಾಡಬಹುದು, ಇದೇ ತರ ಸನ್ನಿವೇಶವನ್ನ ಬೇರೆಯವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಈ ತರ ಮನಸ್ಸು ಓಪನ್ ಅಪ್ ಆದವಾಗ ಆ ತರ ಒಂದೊಂದು ಕ್ವಶನ್ ಅನ್ನ ಹಾಕೊಳ್ತಾ ನಿಧಾನವಾಗಿ ಡೈಲಿ 1% ಸ್ವೀಕಾರ ಮಾಡಿದ್ರೆ ಒಂದು 100 ದಿನದಲ್ಲಿ 100% ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ, ಸ್ವೀಕಾರದ ಕಡೆಗೆ ನಾವು ಡೈಲಿ ಒಂದೊಂದೇ ಹೆಜ್ಜೆ ಇಟ್ಟಾವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ. ಇಲ್ಲಾಂದ್ರೆ ನಾವು ಹೇಳ್ತೇವೆ ಟೈಮ್ ಹೀಲ್ಸ್. ಶುದ್ಧವಾದ ಸುಳ್ಳು. ಟೈಮ್ ಹೀಲ್ಸ್ ಅಂದ್ರೆ ಏನು? ಈಗ ಒಂದೇನೋ ಆಗಿದೆ, ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದವಾಗ 20 ವರ್ಷ ಆದ ನಂತರನೂ ಅದೇ ತರ ಫೀಲಿಂಗ್ ನಿಮಗೆ ಬರುತ್ತೆ. ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ. ಆ ಕೌನ್ಸಿಲಿಂಗ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಳ್ತಾರೆ. ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ, 20 ವರ್ಷ ಹಿಂದೆ ಆಗಿರುತ್ತೆ. ಆ ವ್ಯಕ್ತಿಗ ಬದುಕೇ ಇರೋದಿಲ್ಲ. ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಯಾಕೆ ಹೇಳಿ? ಅದನ್ನ ಅವ್ರಿಗೆ ಇನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲೆನೆ. ಆನ್ಸರ್ ಎಸ್ ಅಂತ ಬಂದ್ರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರಾ. ನೋ ಅಂತ ಬಂದಾವಾಗ ರಿಫ್ಲೆಕ್ಟ್ ಮಾಡಿ, ಫೈಟ್ ಮಾಡಬೇಡಿ ಅದ್ರ ಜೊತೆ. ಆ ಅಸ್ವೀಕೃತನ ಸ್ವೀಕಾರ ಮಾಡಿಬಿಟ್ಟು ಆನಂತರ ಹೇಗೆ ಸ್ವೀಕಾರ ಮಾಡಬಹುದು, ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವರು ಯಾವ ತರ ಸ್ವೀಕಾರ ಮಾಡಿದ್ದಾರೆ, ಈ ತರ ಪ್ರಶ್ನೆಯನ್ನ ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ. ನಿಮ್ಮ ಎಲ್ಲಾ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ನಿಮ್ಮನ್ನ ದೂರ ಓಡ್ ಹೋಗುತ್ತೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಿಪ್ ಜೊತೆ ಬರ್ತೇನೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ.